ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೆರಕೋಟಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಸುಮಾರು ದಿನದಿಂದ ಲೆಂತಿ ವಿಡಿಯೋ ಮಾಡ್ಬೇಕು ಅನ್ಕೋತಾ ಇದ್ದೆ, ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಪ್ರತಿದಿನ ನಾನು ಟೆರಕೋಟಾದಲ್ಲಿ ಪ್ರತಿದಿನ ನಾನು ಏನು ಮಾಡ್ತೀನಿ ಅನ್ನೋದನ್ನ ಸ್ಮಾಲ್ ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಟೆರಕೋಟಾ ಬಗ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ಖಂಡಿತ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದೇನಿದು ಅಂತ ನೋಡೋಣ. ಟೆರಕೋಟಾ ಮಾಡೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಟೆರಕೋಟಾ ಮಾಡದೇ ಇರೋರಿಗೆ ಇದು ಏನಂತ ಅಂದರೆ ನಮಗೆ ಒಂಥರ ಚಿನ್ನ ಅಂತಲೇ ಹೇಳ್ಬೋದು. ಯಾಕಂದರೆ ಟೆರಕೋಟಾದಲ್ಲಿ ಮೊದಲನೇದಾಗೆ ನಮಗೆ ಬೇಕಾಗಿರೋ ಅಂಥದ್ದು ನ್ಯಾಚುರಲ್ ಕ್ಲೇ ಅಂದರೆ ಮಣ್ಣು. ಸ್ವಲ್ಪ ಜನ ಕ್ವಶನ್ಸ್ ಕೇಳಿದ್ದಾರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ವಾಟ್ ಈಸ್ ಟೆರಕೋಟಾ ಅಂತ ಕೇಳಿದರೆ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಚಿನ್ನ ಥರ ಇರೋ ಅಂಥ ನಮ್ಮ ಕ್ಲೇ ಅಂದರೆ ನ್ಯಾಚುರಲ್ ಕ್ಲೇ ಅಂದರೆ ಪರಿಸರ ಸ್ನೇಹಿ ಮಣ್ಣು ಅದು ಹೇಗೆ ಅನ್ನೋದನ್ನ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಮನೇಲೇ ಮಾಡ್ಕೋಬೋದು, ಬಟ್ ನಾನು ಮನೇಲಿ ಕ್ಲೇ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಂಗೆ ಅಷ್ಟು ಟೈಮು ಸಾಕೋಗೋದಿಲ್ಲ, ಮತ್ತು ಮಾಡೋಕ್ಕೆ ತುಂಬ ಪ್ರೋಸೆಸ್ ಇದೆ. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಮ್ಗೆ ಆತ್ಮಸಂತೋಷ ಇರುತ್ತೆ ಪ್ರತಿಯೊಂದು ನಾವೇ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಅಂತ. ಬಟ್ ನಾನು ಮಾಡಿಲ್ಲ, ಬಟ್ ಮಾಡೋಕ್ಕೆ ಬರುತ್ತೆ ಅಷ್ಟೆ. ನಾನು ಹೊರ್ಗಡೆಯಿಂದನೇ ತರಿಸ್ಕೋತೀನಿ. ಇದು ಬಂದು ಕ್ಲೇ ಸ್ಟೇಷನ್ ಇದೆ. ನಾನಿರೋದು ಬಂದು ಬ್ಯಾಂಗ್ಳೂರಲ್ಲಿ, ಸೊ ಹಾಗೆ ನನಗೆ ನ್ಯಾಚುರಲ್ ಕ್ಲೇ ಬಗ್ಗೆ ವರೀಸೇ ಇಲ್ಲ. ಯಾಕಂತಂದರೆ ಅಲ್ಲಿನ ಕ್ಲೇ ಸ್ಟೇಷನ್ ಇದೆ, ಅಲ್ಲಿಂದ ನಾನು ತರಿಸ್ಕೊತೀನಿ. ನೋಡಿ ಈ ಥರ ಇದೆ ನ್ಯಾಚುರಲ್ ಕ್ಲೇ. ಅಂದರೆ 10 kg ಕೊಡ್ತಾರೆ. ನಾನಿವಾಗ ಯೂಸ್ ಮಾಡಿ ಇಷ್ಟು ಕಮ್ಮಿ ಮಾಡಿ. ಕ್ಲೇ ಸ್ಟೇಷನಲ್ಲಿ ಮಣ್ಣಿನ ಮಾಯಿಶ್ಚರೈಸರ್ ಹೋಗದೇ ಇರೋ ಥರ ಕಾಪಾಡಿ ಈ ಥರ ಗಂಟು ಕಟ್ಟಿ ಇಟ್ಟಿರ್ತಾರೆ. ನಾವು ಕೂಡ ಮನೆಗೆ ಬಂದ ಮೇಲೆ, ನಾವು ಡೆಲಿವರಿ ಮಾಡಿಸ್ಕೊಂಡ್ಮೇಲೆ ಮಣ್ಣಿನ ಮಾಯಿಶ್ಚರೈಸರ್ ಅಷ್ಟೇ ಚೆನ್ನಾಗಿ ನಾವು ಕಾಪಾಡಬೇಕು. ಯಾಕಂತಂದರೆ ಟೆರಕೋಟಾದಲ್ಲಿ ಮುಖ್ಯ ಬೇಕಾಗಿರೋ ಒಂದು ಎಲಿಮೆಂಟ್ ಅಂದರೆ ಮಣ್ಣು. ಮಣ್ಣಿನ ಮಾಯಿಶ್ಚರೈಸರ್ ಚೆನ್ನಾಗಿಲ್ಲ ಅಂತ ಅಂದರೆ, ಮಣ್ಣಿನ ಹದ ಚೆನ್ನಾಗಿಲ್ಲ ಅಂದರೆ ನಾವೇನೋ ಡಿಸೈನ್ಸ್ ಆಗಲಿ ನಾವೇನೋ ಮಾಡೋಕ್ಕಾಗಲ್ಲ. ಮತ್ತು ನಾವು ಕ್ಲೇ ವರ್ಕ್ ಮಾಡಿ ಬೇಕಿಂಗ್ ಬಂದಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ, ಮಾಯಿಶ್ಚರೈಸರ್ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ. ಸೊ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು. ನಾನು ಇದು ತರಿಸ್ಕೊಂಡು ಸುಮಾರು ಒಂದು 2-3 ಮಂತ್ಸೇ ಆಯಿತು ಅಂತ ಅನಿಸುತ್ತೆ. ಕ್ಲೇ ಸ್ಟೇಷನಿಂದ ತೋರಿಸ್ತೀನಿ ನೋಡಿ. ಈ ಥರ ಇದೆ. ಫುಲ್ಲು ತೆಗಿಲಿಕ್ಕೆ ಹೋಗಬಾರ್ದು, ಮತ್ತು ಹೆಚ್ಚಿಗೆ ಒಣಗಲಿಕ್ಕೆಲ್ಲ ಬಿಡೋಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಚಾಕ್ಲೇಟ್ ಥರ ಅಲ್ಲ. ನೋಡಿ ಈ ಥರ ಇದೆ ಕ್ಲೇ. ಈ ಕ್ಲೇನ ನಾನು ಏನು ಮಾಡ್ತೀನಿ ಅಂತಂದರೆ, ನನಗೆ ಯಾವಾಗ ಬೇಕು ಆವಾಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು, ನೋಡಿ ಇನ್ನೊಂದು ಕವರ್ ಇಟ್ಕೊಂಡಿದ್ದೀನಿ ಚಿಕ್ಕದು, ಆ ಕವರ್ ಒಳಗಡೆ ಹಾಕೋತೀನಿ. ಯಾಕಂತಂದರೆ ಪ್ರತಿದಿನ ಮತ್ತು ಆವಾಗ ನಾವು ಮಣ್ಣು ತೆಗೆದು ಇಡ್ತಾ ಇದ್ರೆ ಅದು ಡ್ರೈನೆಸ್ ಆಗುತ್ತೆ. ಸೊ ಇದ್ರದ್ದು ಮಾಯಿಶ್ಚರೈಸರ್ ನಾವು ಕಾಪಾಡೋಕ್ಕೋಸ್ಕರ ಎಷ್ಟು ಬೇಕು ನಮ್ಗೆ ಗೊತ್ತಾಗುತ್ತೆ. ನಾವು ಎಷ್ಟು ಜ್ಯುವೆಲರಿ ಮಾಡ್ತೀವಿ, ಎಷ್ಟು ಮಣ್ಣು ಬೇಕು ಗೊತ್ತಾಗುತ್ತೆ. ಹಾಗೆ ಎಷ್ಟು ಬೇಕು ಅನ್ನೋದನ್ನ ಅಷ್ಟು ಒಂದು ಚಾಕುಲೋ ಅಥವಾ ಎಲ್ಲಿ ಕಟ್ ಮಾಡಿಕೊಂಡು ಇದನ್ನು ನೋಡಿ ಇನ್ನೊಂದು ಕವರ್ ಇಟ್ಕೊಂಡಿದ್ದೀನಿ ನಾನು. ಈ ಕವರ್ ಒಳಗಡೆ ಹಾಕೋತೀನಿ. ಈ ಕವರ್ ಒಳಗಡೆ ಹಾಕೋತೀನಿ ಈ ಥರ. ಇಲ್ಲೂ ಕೂಡ ನಾವು ಕವರ್ ಒಳಗಡೆ ಹಾಕ್ಕೊಂಡ್ಮೇಲೆ ಇಲ್ಲೂ ಕೂಡ ಇದ್ರದ್ದು ಮಾಯಿಶ್ಚರೈಸರು ನಾವು ಕಾಪಾಡಬೇಕು. ನೋಡಿ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಕೂಡ ಅಲ್ಲಿ ಯಾವ ಥರ ಮಾಯಿಶ್ಚರೈಸರ್ ಇದೆ, ಇಲ್ಲೂ ಕೂಡ ಅದೇ ಥರ ಮಾಯಿಶ್ಚರೈಸರ್ ಇದೆ. ನೋಡಿದ್ರಾ? ಹಾಗೆ ಟೆರಕೋಟಾದಲ್ಲಿ ಮೇನ್ ಥಿಂಗು ಮಣ್ಣಿನ ಮಾಯಿಶ್ಚರೈಸರ್ ನೀಟಾಗಿ ಕಾಪಾಡಬೇಕು. ಆವಾಗ ನಾವು ಎಷ್ಟು ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈ ಥರ ಟೈಟ್ಲಿ ನೋಡಿ, ಈ ಥರ ಟೈಟ್ಲಿ ಮಾಯಿಶ್ಚರೈಸರ್ ಹೋಗ್ತಿರೋ ಥರ ಕಾಪಾಡಬೇಕು.
ಈ ಥರ ನೂಲ್ದು ಟೈಟಾಗಿ ಇಲ್ಲಿ ದಾರ ಕೊಟ್ಟಿದ್ದಾರಲ್ಲ ಈ ಥರ ದಾರ ಕಟ್ಟಿ ಇಡಬೇಕು ನೋಡಿ. ಇವಾಗ ನಾನು ನಿಮಗೆ ತೋರಿಸಿದ ಮೇಲೆ ನೀಟಾಗೆ ಕಟ್ಟಿಟ್ಟಿದ್ದೀನಿ. ಎಷ್ಟು ವರ್ಷ ಬೇಕಾದ್ರೂ ನಾವು ಮೇಂಟೈನ್ ಮಾಡ್ಬೋದು. ಅಂದರೆ ಮಾಯ್ಶ್ಚರೈಸರ್ ಹೋಗ್ದಿರೋ ಥರ ಕಾಪಾಡಿ ಮೇಂಟೈನ್ ಮಾಡ್ಬೋದು. ಬಟ್ ಅದು ನಮ್ಮ ಕೈಯಲ್ಲಿರುತ್ತೆ. ಇವಾಗ ನಾನು ಯೂಸ್ ಮಾಡೋ ಅಂಥ ಟೆರಕೋಟಾ ಜ್ಯುವೆಲರಿಗೆ ಕ್ಲೇ ನೋಡಿದ್ರಲ್ಲ, ಇವಾಗ ನಾನು ಸ್ವಲ್ಪ ರೌಂಡ್ ಬೀಡ್ಸ್ ಬೇಕಂತ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ಬನ್ನಿ. ನನಗೆ ಜುಮ್ಕಾ ಪ್ಯಾಲೆಟಲ್ಲಿ 3ನೇ ನಂಬರ್ ಇದೆ. ನನಗೆ ಇವಾಗ ಸ್ವಲ್ಪ ಸ್ಮಾಲ್ ರೌಂಡ್ ಬೀಡ್ ಬೇಕು. ಹಾಗೆ ಅಳತೆ ತೆಗೆದಿಟ್ಟಿದ್ದೀನಿ. ಈ ಥರ ಅಳತೆ ನಾನು ಫಸ್ಟ್ ತೆಗೆದಿಟ್ಕೊಂಡ್ಬಿಡ್ತೀನಿ. ಅಳತೆ ತೆಗೆದಿಟ್ಕೊಂಡು ಆಮೇಲೆ ಈ ಥರ ರೌಂಡ್ ಮಾಡಿ ಇಟ್ಟಿರ್ತೀನಿ. ರೌಂಡ್ ಮಾಡಿ ಆದಮೇಲೆ ಈ ಥರ ನೋಡಿ, ಈ ಥರ ಕಡ್ಡಿ ತಗೊಂಡು ಚುಚ್ಚಿ ಮಣಿ ಈ ಥರ ನೋಡಿ, ಈ ಥರ ಚುಚ್ಚಿ ರೌಂಡ್ ಬೀಡ್ ಅಂದರೆ ಬೀಡ್ ಮಣಿಗಳು ಮಾಡೋದು. ನೋಡಿದ್ರಲ್ಲ, ಮಳೆ ಅಂತೀನಿ, ಮಳೆನೂ ಇದೆ. ಮತ್ತು ಒಂದು 3 ಡೇಸಿಂದ ಸೈಕ್ಲೋನ್ ಇರೋದ್ರಿಂದ ಒಣಗೋಕ್ಕೆ ತುಂಬ ಟೈಮ್ ಬೇಕು. ನೋಡಿ, ನೆನ್ನೆ ಮಾಡಿಟ್ಟಿರೋದು. ಬಿಸಿಲು ನಾರ್ಮಲ್ ಬಿಸಿಲಿದ್ರೆ ನಾವು ಮಾಡಿಟ್ಟು 1-2 ಅವರ್ಸ್ಗೆ ಈ ಥರ ಡ್ರೈ ಆಗಿಬಿಡುತ್ತೆ. ಈ ಥರ. ಬಟ್ ನೆನ್ನೆ ನಾನು ಮಾಡಿರೋದು ಇನ್ನೂ ನೋಡಿ ಹಸಿನೇ ಇದೆ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ಟೆರಕೋಟಾ ಒಣಗೋಕ್ಕೆ ಸ್ವಲ್ಪ ಟೈಮ್ ತುಂಬ ಬೇಕಾಗುತ್ತೆ. ನಾವು ನಾರ್ಮಲಾಗೆ 3 to 4 ಡೇಸ್ ತಗೋತೀವಿ ಒಂದು ಟೆರಕೋಟಾ ಒಣಗ್ಸೋಕ್ಕೆ. ಆದರೆ ಈ ಮಳೆಗಾಲ ಚಳಿಗಾಲದಲ್ಲಿ ಅಂದರೆ ಒಂದು 2-3 ಡೇಸ್ ಇನ್ನು ಎಕ್ಸ್ಟ್ರಾನೇ ಆಗುತ್ತೆ. ಸೊ ಈ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟನೇ ಈ ಥರ ಟೆರಕೋಟಾ ಜ್ಯುವೆಲರಿ ಮಾಡಿಕೊಡೋದು. ಅಂದರೆ ಕೆಲವೊಬ್ಬರು ಕಸ್ಟಮರ್ಸು ಸಡನ್ ಬೇಕಂತಾರೆ. ಆವಾಗ ಮೇನ್ ಥಿಂಗ್ ಅಂದರೆ ನಮಗೆ ಟೆರಕೋಟಾದಲ್ಲಿ ನಾವು ಮಾಡಿಟ್ಟಿರೋ ಅಂಥ ಕ್ಲೇ ವರ್ಕು ಚೆನ್ನಾಗೇ ಒಣಗಬೇಕು. ಅದೆಷ್ಟು ಚೆನ್ನಾಗಿ ಒಣಗುತ್ತೋ ನಮ್ಗೆ ಆವಾಗ ಬೇಕಿಂಗಲ್ಲಿ ಒಡೆಯೋದಿಲ್ಲ. ಅದು ಚೆನ್ನಾಗೆ ಅದು ಒಣಗಿಲ್ಲ ಅಂದರೆ ಇದು ಕ್ಲೇ ವರ್ಕಲ್ಲಿ ನಮಗೆ ಬೇಕಿಂಗ್ ಟೈಮಲ್ಲಿ ಒಡೆದೋಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಅದು ಒಡೆದೋದ್ರೆ ಇನ್ನೇನು ನಾವು ಮಾಡಿಟ್ಟಿರೋ ಕೆಲಸ ಎಲ್ಲ ವೇಸ್ಟ್ ಅಲ್ಲ. ಸೊ ಫ್ರೆಂಡ್ಸ್, ನಾನು ಇವತ್ತು ಮಣ್ಣಿನ ಬಗ್ಗೆ ತೋರಿಸಿದ್ದೀನಿ. ಅಂದರೆ ಟೆರಕೋಟಾದಲ್ಲಿ ಮೇನ್ ಎಲಿಮೆಂಟ್ ಮಣ್ಣು. ಸೊ ಅದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡಿದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.